ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನನ್ನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನನ್ನ ತಮ್ಮನ ಫಂಕ್ಷನ್ ಇರೋದ್ರಿಂದ ಸೊ ಹಂಗಾಗಿ ಪ್ರಾಪರಾಗಿ ಯಾವುದೇ ರೀತಿ ವಿಡಿಯೋಸ್ನ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಸೊ ಇವಾಗ ಸಿಕ್ಕಾಪಟ್ಟೆ ಕೋಲ್ಡ್ ಇದೆಪ್ಪ ಹುಬ್ಳಿನಲ್ಲಿ. ಸೊ ಹಂಗಾಗಿ ಸ್ವಲ್ಪ ಕೋಲ್ಡ್ ಥರನೂ ಆಗಿಬಿಟ್ಟಿತ್ತು ನನಗೆ. ಸೊ ಹಂಗಾಗಿ ಯಾವುದೇ ರೀತಿ ನಾನು ವ್ಲಾಗ್ಸ್ನ ಶೂಟ್ ಮಾಡೋದಕ್ಕೆ ಹೋಗಿಲ್ಲ. ಸಣ್ಣ ಪುಟ್ಟ ರೆಸಿಪಿನ ಶೂಟ್ ಮಾಡಿದ್ದೀನಿ. ಸೊ ಅದನ್ನು ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ, ಓಕೆನಾ? ಸೊ ಹಂಗೇ ಇವಾಗ ಫಂಕ್ಷನಿಗೆ ಮಮ್ಮಿಗೂ ಕೂಡ ಒಂದೆರಡು ಬ್ಲೌಸ್ನ ಸ್ಟಿಚ್ ಮಾಡಿ ಕೊಡೋಣ ಅಂತ ಹೇಳಿ ಇಲ್ಲಿ ನಮ್ಮನೆ ನಿಯರ್ ಬೈ ಒಬ್ಬರು ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಸೊ ಹಂಗಾಗಿ ಇಸ್ಕೊಂಡು ಬಂದಿದ್ದೆ. ವರ್ಕ್ನ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ ನಾನು ನಿಮಗೆ. ಮತ್ತು ಮಮ್ಮಿಗೆ ದೀಪಾವಳಿನಲ್ಲಿ ನಾನೊಂದು ಸ್ಯಾರಿನ ಕೊಡಿಸಿದ್ದೆ. ಸೊ ಆ ಸ್ಯಾರಿದು ಕೂಡ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸೋಣ ಅಂತ ಹೇಳಿ ಇಸ್ಕೊಂಡು ಬಂದಿದ್ದೆ. ಸೊ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಬ್ಲೌಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಷಿನ್ ವರ್ಕ್ನ ಮಾಡಿಸಿದ್ದೀನಿ. ನಾನು ಜಾಬಿಗೆ ಜಾಯ್ನ್ ಆಗಿದ್ದೆ. ಸೊ ನನ್ನ ಫಸ್ಟ್ ಸ್ಯಾಲ್ರಿನಲ್ಲಿ ನಾನು ಮತ್ತು ನನ್ನ ತಂಗಿ ಸೇರಿಕೊಂಡು ಒಂದು ಚೆನ್ನಾಗಿರೋಂಥ ಸ್ಯಾರಿನ ಮಮ್ಮಿಗೆ ಗಿಫ್ಟ್ ಮಾಡಿದ್ವಿ. ಸೊ ಆ ಬ್ಲೌಸ್ನ ಮಮ್ಮಿ ಇನ್ನೂ ಸ್ಟಿಚ್ ಮಾಡಿಸಿರಲಿಲ್ಲ. ಸೊ ಹಾಗಾಗಿ ಅದನ್ನು ಸ್ಟಿಚ್ ಮಾಡಿಸೋಣ ಅಂತ ಹೇಳಿ ನಾನು ಇಸ್ಕೊಂಡು ಬಂದೆ. ಸೊ ಈ ರೀತಿಯಾಗಿ ಮಷಿನ್ ವರ್ಕ್ನ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ಬೋದು ಇಲ್ಲಿ. ಮಷಿನ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನನಗೆ ರೆಗ್ಯುಲರ್ ಆಗಿ ಗೊತ್ತಿರುವಂತಹ ಶಾಪ್ ಇದು. ತುಂಬ ಚೆನ್ನಾಗಿ ಮಾಡಿರ್ತಾರೆ ಮಷಿನ್ ವರ್ಕು, ಮತ್ತು ರೀಸನೇಬಲ್ ಪ್ರೈಸ್ ಇರುತ್ತೆ. ಸೊ ನೋಡಿ, ಬ್ಯಾಕ್ ಸೈಡು ಈ ರೀತಿ ಆಗಿದೆ. ಸ್ಯಾರಿ ಈ ಕಲರ್ ಇರೋದು ಇಲ್ಲೇನು ತೋರಿಸ್ತಾ ಇದ್ದೀನಿ ಅಲ್ವಾ, ಸ್ವಲ್ಪ ಪಿಂಕ್ ಮತ್ತು ಆರೆಂಜ್ ಕಲರ್ ಶೇಡಲ್ಲಿ ಇರೋದು, ಡಬಲ್ ಶೇಡಲ್ಲಿ. ಸೊ ಟೋಟಲಿ ಬ್ಲೌಸ್ ಈ ರೀತಿಯಾಗಿ ಬಂದಿದೆ, ನೋಡ್ಬೋದು ನೀವು ಇಲ್ಲಿ. ಸೊ ಚೆನ್ನಾಗಾಗಿದೆ ವರ್ಕ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಂಗೇ ಇನ್ನೊಂದು ಸ್ಯಾರಿದು ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದೆ. ಸೊ ಈ ಸ್ಯಾರಿನ ನಾನು ಮಮ್ಮಿಗೆ ದೀಪಾವಳಿನಲ್ಲಿ ಕೊಡಿಸಿರೋದು. ನೋಡಿ, ತುಂಬ ಚೆನ್ನಾಗಿದೆ. ಸಾಫ್ಟ್ ಬನಾರಸಿ ಸ್ಯಾರಿ ಅಂತೆಲ್ಲ ಬಂದಿದೆ ಅಲ್ವಾ. ಸೊ ನನ್ನ ಹತ್ರ ಇದು ಗ್ರೀನ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನಲ್ಲಿದೆ. ಸೊ ಈ ಸ್ಯಾರಿನ ನಾನು ನಮ್ಮ ಮಮ್ಮಿಗೆ ದೀಪಾವಳಿ ಟೈಮಲ್ಲಿ ಕೊಟ್ಟಿದ್ದೆ. ಸೊ ಈ ಸ್ಯಾರಿ ತುಂಬಾ ಸಾಫ್ಟ್ ಆಗಿದೆ, ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದೇನಿದೆ ಬಾರ್ಡರು, ಇದು ತುಂಬಾ ಇಷ್ಟ ನನಗೆ. ಸಾರಿ. ಸೊ ಈ ಸ್ಯಾರಿದು ಕೂಡ ಬ್ಲೌಸ್ನ ಸ್ಟಿಚ್ ಮಾಡಿಸೋಣ ಅಂತ ಹೇಳಿ ಇಸ್ಕೊಂಡು ಬಂದಿದ್ದೆ. ಸೊ ಅದನ್ನು ಕೂಡ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ಸೊ ಈ ರೀತಿ ನಾರ್ಮಲ್ ಸಿಂಪಲ್ ಬ್ಲೌಸು. ಸೊ ಈ ಥರ ಒಂಥರ ವೈನ್ ಕಲರ್ ತುಂಬ ಚೆನ್ನಾಗಿ ಇವಾಗ ತುಂಬಾ ಫ್ಯಾಷನ್ ಅಂತ ಅನಿಸುತ್ತೆ ನೋಡೋದಕ್ಕೆ, ಮತ್ತು ವೇರ್ ಮಾಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಈ ಸ್ಯಾರಿದು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡು ಬಂದೆ, ಮತ್ತು ಒಂದು ನಾರ್ಮಲ್ ಬ್ಲೌಸ್ ಮಮ್ಮಿ ಕೊಟ್ಟಿದ್ರು, ಅದನ್ನು ಒಂದು ಸ್ಟಿಚ್ ಮಾಡಿಸ್ಕೊಂಡು ಬಂದಿದ್ದೀನಿ. ಸೊ ಇಷ್ಟೇ ಅಪ್ಡೇಟ್ ಬಂದು. ನಾನು ಆದಷ್ಟು ಎಷ್ಟು ವ್ಲಾಗ್ನ ಮಾಡ್ಕೊಂಡಿದ್ದೀನಿ, ಎಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ಅದನ್ನೆಲ್ಲನೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು. ಸೊ ನನಗೆ ಒಂದು ಮೇಕಪ್ ಆರ್ಡರ್ ಬಂದಿತ್ತು 21-22 ನವಂಬರ್ 21-22. ಸೊ ಅದಕ್ಕೂ ಕೂಡ ಅಟೆಂಡ್ ಮಾಡಿದೆ. ಸೊ ಆ ಮೇಕಪ್ ಯಾವ ರೀತಿಯಾಗಿ ಬಂದಿದೆ, ಫೈನಲ್ ಲುಕ್ ಅಂತ ಹೇಳಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ಆ ಬ್ರೈಡ್ ಅಂತೂ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ರು. ಅವರಿಗೂ ಕೂಡ ಅಷ್ಟೇ ಪರ್ಸ್ನಲಿ ತುಂಬ ಇಷ್ಟ ಆಯಿತು ನಾನು ಮಾಡಿರೋಂತಹ ಮೇಕಪ್ಪು. ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಬನ್ನಿ ಫಟಾಫಟ್ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಹಂಗೆ ಇಲ್ಲಿ ನಿಯರ್ ಬೈ ಅಂದರೆ ನನ್ನ ವ್ಲಾಗ್ಸ್ನ ಯಾರು ನೋಡ್ತಾ ಇದ್ದೀರಾ ಅಲ್ವಾ, ಸೊ ನೀವು ಎಲ್ಲೇ ಇರಿ, ಬ್ಯಾಂಗ್ಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಹುಬ್ಳಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಮತ್ತು ಸುತ್ತಮುತ್ತ ಹಳ್ಳಿಯವರಾಗಿರ್ಬೋದು. ಸೊ ನೀವೇನಾದರೂ ಅಣ್ಣನ ಮದುವೆಗಾಗಲಿ, ನಿಮ್ಮ ಮದುವೆಗಾಗಲಿ, ಅಥವಾ ಅಕ್ಕನ ಮದುವೆಗಾಗಲಿ, ಸೊ ಈ ಥರ ಯಾವುದೇ ಒಂದು ಫಂಕ್ಷನಿಗಾಗಲಿ ನಾನು ಕೂಡ ಚೆನ್ನಾಗಿ ಮೇಕಪ್ ಮಾಡಿಸ್ಕೋಬೇಕು, ಹೇರ್ ಸ್ಟೈಲ್ ಮಾಡಿಸ್ಕೋಬೇಕು, ಒಂದು ಒಳ್ಳೆ ಲುಕ್ಕಲ್ಲಿ ನಾನು ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತಿದ್ರೆ ಖಂಡಿತ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಓನ್ಲಿ ಬ್ರೈಡ್ ಅಂತ ಅಲ್ಲ, ಸೈಡರ್ಸ್ಗೂ ಕೂಡ ನಾನು ಮೇಕಪ್ ಸರ್ವಿಸ್ನ ಅವೈಲೇಬಲ್ ಮಾಡ್ತಾ ಇದ್ದೀನಿ. ಸೊ ಹಂಗೆ ಒಂದು ವೆರಿ ಅಫೋರ್ಡಬಲ್ ಪ್ರೈಸ್ ರೇಂಜ್ನಲ್ಲಿ ನಾನು ಮೇಕಪ್ನ ಸರ್ವಿಸ್ ನಿಮಗೆ ಕೊಡ್ತಾ ಇದ್ದೀನಿ. ಅಫೋರ್ಡಬಲ್ ಪ್ರೈಸ್ ಅಂದ ತಕ್ಷಣ ಕಡಿಮೆ ರೇಟಿನ ಪ್ರಾಡಕ್ಟ್ ಇರುತ್ತಾ ಅಂತ ಹೇಳಿ ಯೋಚನೆ ಮಾಡಬೇಡಿ, ಖಂಡಿತ ಇಲ್ಲ. ಸೊ ನಾವು ನಾರ್ಮಲ್ ಆಗಿ ಯೂಶ್ವಲ್ ಆಗಿ ಎಷ್ಟು ಹೈ ರೇಟ್ ಕೊಡೋರ್ಗೂ ಕೂಡ ಅದೇ ಪ್ರಾಡಕ್ಟ್ನ ಯೂಸ್ ಮಾಡೋದು. ಸೊ ನೀವು ಕಡಿಮೆ ಬಜೆಟ್ ಕೊಟ್ಟರು ಕೂಡ ನಾನು ಅದೇ ಪ್ರಾಡಕ್ಟೇ ಯೂಸ್ ಮಾಡೋದು. ಬಿಕಾಸ್ ಏನು ಅಂತಂದರೆ ನಾನು ಇನ್ವೆಸ್ಟ್ ಮಾಡಿಲ್ಲ ಅಂತಲ್ಲ, ಖಂಡಿತ ಇನ್ವೆಸ್ಟ್ ಮಾಡಿದ್ದೀನಿ ಪ್ರಾಡಕ್ಟ್ ಮೇಲೆ. ಬಟ್ ಆದರೆ ನನಗೆ ಏನು ಅನಿಸುತ್ತೆ ಅಂದರೆ
ಸಮ್ ಟೈಮ್ ನಮಗೆ ಈಗ ನೋಡಿ ಏನಾದರೂ ಒಂದು ಫಂಕ್ಷನ್ ಇರುತ್ತೆ, ನಮ್ಗೆ ಆಸೆ ಇರುತ್ತೆ ಒಂದು ಚೆನ್ನಾಗಿ ಮೇಕಪ್ ಮಾಡಿಸ್ಕೋಬೇಕು, ನಾನು ಕೂಡ ಚೆನ್ನಾಗಿ ಕಾಣಬೇಕು, ನನ್ನ ಅಕ್ಕನ ಮದುವೆಲಾಗಲಿ ತಂಗಿ ಮದುವೆಲಾಗಲಿ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಆಸೆ ಇರುತ್ತೆ. ತುಂಬ ಜನರಿಗೆ ಪೇ ಮಾಡೋದಕ್ಕೆ ಆಗ್ತಾ ಇರಲ್ಲ, ಮತ್ತು ಅವ್ರ ಆಸೆಗಳನ್ನ ಹಾಗೆ ಇಟ್ಕೊಂಡ್ಬಿಟ್ಟಿರ್ತಾರೆ, ಪೇ ಮಾಡೋದಕ್ಕೆ ಆಗ್ತಾ ಇರಲ್ಲ. ಇಲ್ಲಿ ಬಿಡು ಪರವಾಗಿಲ್ಲ, ಏನೋ ಒಂದು ಹಚ್ಕೊಂಡು ಹೋಗೋಣ ಅಂತ ಹೇಳಿ ಫೈನಲ್ ಈ ರೀತಿಯಾಗಿ ಅಂದ್ಕೊತಾರಲ್ವ. ಸೊ ಹಾಗಾಗಿ ನಾನೇನು ಅಂದ್ಕೊಂಡೆ ಅಂದರೆ, ಹೈ ರೇಂಜ್ನ ನಾವು ಚಾರ್ಜ್ ಮಾಡೋದಕ್ಕಿಂತ ಎಲ್ಲರಿಗೂ ಕೂಡ ನಾವು ಸರ್ವಿಸ್ನ ಕೊಡೋಣ ಅಲ್ವಾ. ಸೊ ಹಾಗಾಗಿ ಈ ಅಫೋರ್ಡಬಲ್ ಪ್ರೈಸ್ ರೇಂಜ್ನಲ್ಲಿ ನಾನು ಮೇಕಪ್ನ ಮಾಡಿ ಕೊಡ್ತಾ ಇದ್ದೀನಿ. ನಿಮಗೂ ಕೂಡ ಲಾಸ್ ಆಗಬಾರ್ದು, ನನಗೂ ಕೂಡ ಲಾಸ್ ಆಗಬಾರ್ದು. ಸೊ ಹಾಗಾಗಿ ತುಂಬ ಜಾಸ್ತಿ ಹೈ ಚಾರ್ಜಸ್ನ ಮಾಡೋದು, ಸೊ ಆ ರೀತಿ ಎಲ್ಲ ಏನೂ ಮಾಡೋದಿಲ್ಲ. ಸೊ ಖಂಡಿತ ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಕೆಳಗಡೆ ಕೊಟ್ಟಿರುವಂತಹ ಒಂದು ಇನ್ಸ್ಟಾಗ್ರಾಮ್ ID-ನಲ್ಲಿ ನೀವು ನನಗೆ ಡೈರೆಕ್ಟಾಗಿ ಮೆಸೇಜ್ನ ಮಾಡ್ಬೋದು. ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಮತ್ತು ಕಾಂಟ್ಯಾಕ್ಟ್ ನಂಬರ್ನು ಕೂಡ ಕೊಡ್ತೀನಿ. ನೀವು ಅಲ್ಲಿ ನನಗೆ ಕಾಲ್ ಮಾಡಿ ಕೇಳ್ಬೋದು. ಸೊ ಎಷ್ಟು ಪ್ರೈಸ್ ಚಾರ್ಜ್ ಮಾಡ್ತೀರಾ ಏನು, ಸೊ ನಿಮ್ಗೆ ಯಾವ ಮೇಕಪ್ ಬೇಕು ಎಲ್ಲರೂ ಕೂಡ ನೀವು ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಓಕೆನಾ. ಸೊ ಇದೊಂದು ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕು ಅಂತ ಹೇಳಿ ಅಂದ್ಕೊಂಡೆ. ಸೊ ನನ್ನ ಸಬ್ಸ್ಕ್ರೈಬರ್ ಬಂದು 7600, ನಿಯರ್ 7500 ಸಮಥಿಂಗ್ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ನಿಮ್ಮೆಲ್ಲರಿಗೂ ಕೂಡ ನನ್ನಿಂದ ಒಬ್ರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಈ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇರ್ತೀರಾ ಅಲ್ವಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿನ್ನೆ ನಾವು ಜುಡಿಯೋಗೆ ಹೋಗೋಣ ಅಂತ ಹೇಳಿ ಹೋಗಿದ್ವಿ. ಸೊ ಹಾಗಾಗಿ ಅಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಹೇಳಿ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ಹಂಗೆ ಇವಾಗ ಎಲ್ಲನೂ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡು ಮಮ್ಮಿ ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಹಾಗಾಗಿ ಬೇಗ ಬೇಗ ವಿಡಿಯೋನು ಕೂಡ ಶೂಟ್ ಮಾಡ್ಕೊತಾ ಇದ್ದೆ. ಬನ್ನಿ ನಾನು ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಹೇಳಿ ಇವತ್ತಿನ ವಿಡಿಯೋನಲ್ಲಿ ತೋರಿಸ್ಬಿಡ್ತೀನಿ. ಈ ರೀತಿ ಒಂದು ಇವಾಗ ಲೂಸ್ ಪ್ಯಾಂಟ್ ಫ್ಯಾಷನ್ ಆಗಿದೆ ಅಲ್ವಾ, ಸೊ ಇದನ್ನು ತಗೊಂಡೆ. ಜೂಡಿಯೋನಲ್ಲಿ ತಗೊಂಡಿರೋದು ನೋಡಿ, ಚೆನ್ನಾಗಿದೆ. ಲೂಸ್ ಪ್ಯಾಂಟ್ ತುಂಬ ಚೆನ್ನಾಗಿ ಅನ್ಸುತ್ತೆ ವೇರ್ ಮಾಡಿದಾಗ. ಸೊ ನನ್ನ ಹಸ್ಬೆಂಡ್ ಇದೊಂದು ಶರ್ಟ್ನ ತಗೊಂಡ್ರು ನೋಡಿ, ಈ ರೀತಿಯಾಗಿದೆ. ಚೆನ್ನಾಗಿದೆ, ಕಾಟನ್ ಮೆಟೀರಿಯಲ್ಲು, ಒಂದು ರೀತಿ ಸಾಫ್ಟ್ ಆಗಿದೆ ಮತ್ತು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಸೊ ನಾನು ಇದೊಂದು ಲಾಂಗ್ ಫ್ರಾಕ್ನ ತಗೊಂಡೆ. ಫ್ರಾಕ್ ಅಂತಾನು ಕರಿಬೋದು, ಗೌನ್ ಅಂತಾನು ಕರಿಬೋದು. ನೋಡಿ ಈ ರೀತಿಯಾಗಿದೆ. ಸೊ ಈ ಥರ ಫ್ರಿಲ್ ಮಟೀರಿಯಲ್ ಬರುತ್ತೆ, ತುಂಬ ಚೆನ್ನಾಗಿದೆ. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ನೋಡಿ ಕೆಳಗಡೆ ಈ ರೀತಿಯಾಗಿದೆ. ಸೊ ವೇರ್ ಮಾಡಿದಾಗ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಸೈಡಿಗೆ ಫೋಟೋನ ಅಟ್ಯಾಚ್ ಮಾಡ್ತೀನಿ ನೋಡಿ, ತುಂಬ ಚೆನ್ನಾಗಿದೆ ಕಲರು. ಸೊ ನಾನು ವಿಡಿಯೋ ಮಾಡ್ತಿದ್ದೀನಿ ಅಲ್ವಾ, ಅಲ್ಲಿ ಸ್ವಲ್ಪ ಲೈಟು ಡಲ್ ಆಗಿರೋದ್ರಿಂದ ನಿಮಗೆ ಅಷ್ಟು ಪ್ರಾಪರಾಗಿ ಕಾಣಿಸ್ತಾ ಇಲ್ಲ. ಬಟ್ ಕಲರ್ ಪರ್ಪಲ್ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇತ್ತೀಚೆಗೆ ಪರ್ಪಲ್ ಕಲರ್ ಆಗಿರ್ಬೋದು, ವೈನ್ ಕಲರ್ ಆಗಿರ್ಬೋದು, ತುಂಬಾ ಟ್ರೆಂಡಿಂಗಲ್ಲಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಸೊ ಹಾಗಾಗಿ ನಾನು ಕೂಡ ಈ ಒಂದು ಲಾಂಗ್ ಗೌನ್ನ ತೊಗೊಂಡೆ. ಮಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ವೇರ್ ಮಾಡಿದಾಗ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿ. ಸೊ ನಾನು ಹಾಗೆ ಮಾರ್ಕೆಟಿಂದ ಬರೋವಾಗ ಈ ಒಂದು ಹಣ್ಣನ್ನು ತಗೊಂಡ್ಬಂದೆ. ಸೊ ಈ ಹಣ್ಣು ಯಾರೆಲ್ಲ ತಿಂದಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದರ ನೇಮ್ ಬಂದು ಸಿಮ್ರನ್ ಫ್ರೂಟ್ ಅಂತ ಹೇಳಿ. ಸೊ ನನಗೂ ಗೊತ್ತಿರಲಿಲ್ಲ, ನಾನು ಫಸ್ಟ್ ಟೈಮ್ ತೊಗೊಂಡು ಬಂದಿರೋದು. ಸೊ ನೋಡೋದಕ್ಕೆ ಸೇಮ್ ನಿಮಗೆ ಟೊಮ್ಯಾಟೊ ಥರ ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ಸ್ವೀಟ್ ಆಗಿತ್ತು ಅಂತ ಅಂದರೆ ಲಿಟ್ರಲಿ ತುಂಬ ಚೆನ್ನಾಗಿತ್ತು. ಸೊ ನನಗೆ ತಿಂದಮೇಲೆ ಅನ್ನಿಸ್ತು ಇನ್ನೊಂದೆರಡು ತೊಗೊಂಡು ಬರಬೇಕಿತ್ತು ಅಂತ ಹೇಳಿ. ಸೊ ನಾನು ಫಸ್ಟು ಟೇಸ್ಟ್ ಮಾಡೋಣ ಆಮೇಲೆ ತೊಗೊಳ್ಳೋಣ ಅಂತ ಹೇಳಿ ಒಂದೇ ಹಣ್ಣನ್ನು ತೊಗೊಂಡು ಬಂದಿದ್ದೆ. ಸೊ ಇದು ಕೆಜಿಗೆ ನಿಮಗೆ 360 ರುಪೀಸ್ ಆಗುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು, ಎಷ್ಟು ಸ್ವೀಟಾಗಿತ್ತು ಅಂದರೆ ನಿಜವಾಗ್ಲೂ ಒಂದು ಸತಿ ತಿಂದರೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿತ್ತು. ಖಂಡಿತ ನೀವೇನಾದರೂ ಮಾರ್ಕೆಟಲ್ಲಿ ಈ ಹಣ್ಣನ್ನು ನೋಡಿದರೆ ಖಂಡಿತ ಟ್ರೈ ಮಾಡಿ ಒಂದು ಸತಿ ಆದರೂ. ಸೊ ಇದು ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಕಣ್ಣಿಗೆ ಅಂತ ಹೇಳಿ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿ ನೋಡಿದೆ. ಸೊ ಇದಕ್ಕೆ ಸಿಮ್ರನ್ ಫ್ರೂಟ್ ಅಂತ ಕರೀತಾರೆ, ಮತ್ತು ಅಮೇರಿಕನ್ ಮ್ಯಾಂಗೋ ಅಥವಾ ಏನೋ ಸ್ವಿಟ್ಜರ್ಲ್ಯಾಂಡ್ ಮ್ಯಾಂಗೋ ಅಂತಲೂ ಕೂಡ ಕರೀತಾರಂತೆ. ಸೊ ನನಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಇದನ್ನು ತಿಂತಾ ಇರೋದು. ತುಂಬ ಚೆನ್ನಾಗಿದೆ ಟೇಸ್ಟು. ಸೊ ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಡೇ ವ್ಲಾಗ್. ಸೊ ಗೌರಿ ಹುಣ್ಣಿಮೆಯ ವ್ಲಾಗ್ನು ಕೂಡ ನಾನು ಇದ್ರ ಜೊತೆಗೇ ಶೇರ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ನಾನು 15 ಡೇಸ್ ಆಯಿತು ಅಂತ ಅನಿಸುತ್ತೆ ಯಾವುದೇ ರೀತಿ ವ್ಲಾಗ್ನ ಹಾಕಿರಲಿಲ್ಲ. ಶೂಟ್ ಮಾಡ್ಕೊಂಡಿದ್ದೆ ಬಟ್ ವ್ಲಾಗ್ನ ಹಾಕೋದಕ್ಕೆ ಆಗಿರಲಿಲ್ಲ ಬಿಕಾಸ್ ಆಫ್ ಸಮ್ ರೀಸನ್ಸ್ ಬ್ಯುಸಿ ಆಗಿದ್ದೆ. ಸೊ ಹಾಗಾಗಿ
ಗೌರಿ ಹುಣ್ಣಿಮೆ ದಿನ ಈ ರೀತಿ ಮನೆ ಮುಂದೆ ಸಿಂಪಲ್ಲಾಗಿ ರಂಗೋಲಿನ ಹಾಕ್ಕೊಂಡಿದ್ದೀನಿ. ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಕಮಲದ ಹೂವನ್ನ ನಾವು ಬಾಗಿಲದಲ್ಲಿ ಬಿಡಿಸೋದ್ರಿಂದ ಲಕ್ಷ್ಮಿಗೆ ತುಂಬಾ ಇಷ್ಟ ಆಗುತ್ತಂತೆ. ಸೊ ಹಂಗಾಗಿ ನಾನು ಫ್ರೈಡೇಗೆ ಒಂದು ಸತಿ ಈ ರೀತಿ ಕಮಲದ ಹೂವಿನ ರಂಗೋಲಿನ ಹಾಕ್ಕೊತೀನಿ. ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಇರುತ್ತೆ ಅಲ್ವಾ? ಸೊ ಅವತ್ತಿನ ದಿನ ನಾನು ಕಮಲದ ಹೂವಿನ ರಂಗೋಲಿನ ಹಾಕಿರ್ತೀನಿ ಹೊಸ್ತಿಲಿಗೆ ಎಲ್ಲ. ಸೊ ಅವತ್ತಿನ ದಿನ ನಾನು ಈ ರೀತಿಯಾಗಿ ಪೂಜೆನ ಮಾಡಿಕೊಂಡಿದ್ದೆ. ಸೊ ತುಂಬ ಚೆನ್ನಾಗಾಗಿತ್ತು ಪೂಜೆ ಅಂತೂ, ನೋಡ್ಬೋದು ನೀವಿಲ್ಲಿ. ಗೌರಿ ಹುಣ್ಣಿಮೆ ದಿನ ಈ ರೀತಿ ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ಸಿಂಪಲ್ಲಾಗಿ ಇಲ್ಲ, ಸ್ವಲ್ಪ ಗ್ರ್ಯಾಂಡಾಗೆ ರೆಡಿಯಾಗಿದ್ದೆ. ಸೊ ಹೊಸ್ತಿಲಿಗೆ ಬಾಗ್ಲ ಹತ್ರ ಎಲ್ಲ ದೀಪನ ಹಚ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಮತ್ತು 5 ಜನ ಮುತ್ತೈದರಿಗೂ ಕೂಡ ಕುಂಕುಮಕ್ಕೆ ಕರೆದಿದ್ದೆ. ಅವರು ಕೂಡ ಬರ್ತಾಯಿದ್ರು. ಸೊ ಹಾಗಾಗಿ ಅವರಿಗೂ ಕೂಡ ಉಡಿ ಎಲ್ಲನೂ ಕೊಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ಸೊ ಗೌರಿ ಹುಣ್ಣಿಮೆ ನಮ್ಮ ಕಡೆ ಎಲ್ಲ ಅಂದರೆ ನಮ್ಮ ಅತ್ತೆ ಮನೆ ಕಡೆ ಎಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಹಂಗಾಗಿ ನಾನು ಕೂಡ ಅವ್ರು ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಗೌರಿ ಹುಣ್ಣಿಮೆ ದಿನ ಚಿಕ್ಕ ಮಕ್ಕಳಿಗೆಲ್ಲ ಸ್ಯಾರಿ ಎಲ್ಲನೂ ಹಾಕ್ತಾರೆ. ಹಾಕಿ ಚೆನ್ನಾಗಿ ಅವರಿಗೆಲ್ಲ ಮೇಕಪ್ ಮಾಡಿ ರೆಡಿ ಮಾಡಿ ಸೊ ಅವರಿಗೆ ಸಕ್ರೆ ಆರತಿಯಿಂದ ದೇವರಿಗೆ ಬೆಳಗಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಹುಬ್ಳಿ ಧಾರವಾಡ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನು ಪ್ರತಿಯೊಂದು ಕಡೆನೂ ಮಾಡ್ತಾರೆ ಅಂತ ಅಂದ್ಕೊತೀನಿ. ಸೊ ನಮ್ಮ ಅತ್ತೆ ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಸಕ್ರೆ ಗೊಂಬೆ ಅಂತ ಹೇಳ್ತಾರಲ್ವ, ಸಕ್ರೆಯಿಂದ ಮಾಡಿರುವಂತಹ ಅಚ್ಚಿರುತ್ತೆ ಅಲ್ವಾ? ಸೊ ಅದನ್ನು ಕಲರಲ್ಲೂ ಕೂಡ ಸಿಗುತ್ತೆ, ನಿಮಗೆ ವೈಟ್ ಕಲರಲ್ಲೂ ಕೂಡ ಸಿಗುತ್ತೆ. ಸೊ ಅದನ್ನು ದೇವ್ರ ಮುಂದೆ ಇಟ್ಟು ಅದರೊಳಗಡೆ ದೀಪನ ಇಟ್ಟು ದೇವರಿಗೆ ಬೆಳಗುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಕೂಡ ದೀಪ ಎಲ್ಲನೂ ಬೆಳಗಿ ಹೊರಗಡೆ ಹೊಸ್ತಿಲಿಗೆ ದೀಪನ ಹಚ್ಚಿ ಇಡ್ತಾ ಇದ್ದೀನಿ. ಸೊ ಇವಾಗ ಚಳಿಗಾಲ ಅಲ್ವಾ, ಸಿಕ್ಕಾಪಟ್ಟೆ ಗಾಳಿ ಇರೋದ್ರಿಂದ ದೀಪನೂ ಕೂಡ ನಿಂತ್ಕೊತಾ ಇರಲಿಲ್ಲ. ಸೊ ಆದ್ರೂ ಪದೇ ಪದೇ ಹಚ್ಚಿ ಇಡ್ತಾನೆ ಇದ್ದೆ ನಾನು. ಹೊಸ್ತಿಲ ಮುಂದೆ ಈ ರೀತಿ ದೀಪನ ಹಚ್ಚಿಟ್ಕೊಳ್ಳೋದಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಮನಸ್ಸಿಗೆ ಒಂಥರ ಏನೋ ಪಾಸಿಟಿವ್ ವೈಬ್ಸ್ ಥರ ಫೀಲ್ ಬರುತ್ತೆ ನನಗಂತೂ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಗೌರಿ ಹುಣ್ಣಿಮೆ ದಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ನಾನು ಪೂಜೆನ ಮಾಡ್ಕೊಂಡಿದ್ದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಈವ್ನಿಂಗ್ ನಾನು ಸ್ವಲ್ಪ ಅರ್ಶಿನ ಕುಂಕುಮ ಕೊಡೋಣ ಅಂತ ಹೇಳಿ ಸೊ ನಮ್ಮ ಮನೆ ನಿಯರ್ ಇರೋ ನೈಬರ್ಸ್ನ ಕರೆದಿದ್ದೆ. ಸೊ ಹಾಗಾಗಿ ಈ ರೀತಿ ನನ್ನ ಒಂದು ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಇದು ನನ್ನ ಸೆಕೆಂಡ್ ರಿಸೆಪ್ಷನ್ ಸ್ಯಾರಿ. ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ, ನನಗೆ ತುಂಬಾ ಇಷ್ಟ ಈ ಸ್ಯಾರಿ. ಸೊ ಇದರ ಬ್ಲೌಸು ನನಗೆ ಬರ್ತಾ ಇಲ್ಲ. ಸೊ ಹಾಗಾಗಿ ಬೇರೆ ಬ್ಲೌಸ್ನ ವೇರ್ ಮಾಡಿದ್ದೀನಿ. ಹೊರಗಡೆ ತೋರಿಸಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಈ ರೀತಿಯಾಗಿ ಕಾಣಿಸ್ತಾ ಇದೆ, ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಸೊ ಇವಾಗ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಯಾರೂ ಬಂದಿಲ್ಲ. ಸೊ ಬಂದಮೇಲೆ ಉಡಿ ಕೊಡೋಣ ಅಂತ ಹೇಳಿ ಬ್ಲೌಸ್ ಪೀಸ್ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಬ್ಲೌಸ್ ಪೀಸ್ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇಷ್ಟು ಮನೇಲಿರುವಂಥ ಒಂದಿಷ್ಟು ಬ್ಲೌಸ್ ಪೀಸ್ಗಳನ್ನ ರೆಡಿ ಮಾಡಿದ್ದೀನಿ.